ಮಗನ ಮದುವೆಯನ್ನು ಸಾಧ್ಯವಾದಷ್ಟು ಬೇಗನೆ ಮಾಡಲು ನಿರ್ಧರಿಸಿದ್ದ ಗೆಜ್ಜೆಗುಂಟೆಯ ಗೋವಿಂದರಾಯರು ರಾಮಣ್ಣ ಜೋಯಿಸರನ್ನು ಒತ್ತಾಯ ಮಾಡಲಾರಂಭಿಸಿದರು. ಅಂದು ರಾಮಣ್ಣ ಜೋಯಿಸರು ಗೋವಿಂದರಾಯರನ್ನು ಭೇಟಿಯಾದಾಗ ಆತ ಬಿರುಸಿನಲ್ಲಿಯೇ ಪ್ರಶ್ನಿಸಿದರು. ಏನು ರಾಮಣ್ಣ ಜೋಯಿಸರೆ, ನೀವು ತೋರಿರುವ ಕನ್ಯೆಯನ್ನು ನಾವು ಸೊಸೆಯಾಗಿಸಿಕೊಂಡು ಮನೆಗೆ ಬರುವ ಹೊತ್ತಿಗೆ ನನ್ನ ಮಗ ಮುದುಕನಾಗಿ ಕೈಗೆ ಕೋಲು ಬಂದಿರುತ್ತೆ ಅಷ್ಟೇ. ಹಾಗಲ್ಲ ರಾಯರೇ, ಆಕೆ ಹೆಣ್ಣು ಹೆಂಗಸು, ಹಣಕಾಸು ಒದಗಬೇಡವೇ? ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಬೇರೆ ನಮ್ಮ ಷರತ್ತಿನಲ್ಲಿ ಇದೆಯಲ್ಲ. ಹಿಹಿ, ಅಷ್ಟೇ ಅಲ್ಲ, ಕೊಡು ಬಿಡುವ ಬಳುವಳಿಯ ವಿಚಾರದಲ್ಲಿ ಚಾಚು ತಪ್ಪಬಾರದು ಅಂತ ಆಕೆಗೆ ನಾವು ಹೇಳಿಲ್ಲವೇ? ಎಲ್ಲಕ್ಕೂ ಆಕೆ ಆಗಲಿ ಎಂದು ಒಪ್ಪಿಕೊಂಡಿಲ್ಲವೇ? ಈಗ ನಾವು ಮಧ್ಯದಲ್ಲಿ ಅವಸರಿಸಿದರೆ ಕೆಲಸ ಕೆಟ್ಟು ಹೋಗುತ್ತೆ ರಾಯರೇ. ನನ್ನ ಅಭ್ಯಂತರವೇನಿಲ್ಲ, ನೀವು ಇವತ್ತೇ ಹೋಗಿ ವಾರತೆ ಇಡು ಎಂದರೆ ಇಡುತ್ತೇನೆ. ಆಮೇಲೆ ಒಂದು ಸಮಯಕ್ಕೆ ಆಕೆ ಏನಾದರೂ ಮನಸ್ಸಿಗೆ ಬೇಸರ ಮಾಡಿಕೊಂಡು ಈ ಮದುವೆ ಸಾಧ್ಯವಿಲ್ಲ ಎಂದು ಬಿಟ್ಟರೆ ನಮ್ಮ ಹುಡುಗನಿಗೆ ಒಳ್ಳೆಯ ಹೆಂಡತಿ ಬರುವ ಯೋಗ ತಪ್ಪಿ ಹೋದಿತ್ತಲ್ಲ ಅಂತ ನನ್ನ ಚಿಂತೆ ಅಷ್ಟೇ. ಮುಂದೆ ಮಾಘ ಮಾಸದಲ್ಲಿ ಒಳ್ಳೆ ಲಗ್ನಗಳಿವೆ, ಆಗ ಖಂಡಿತ ಮದುವೆ ಮಾಡಿ ಕೊಡಲೇಳಿ. ಏನೆನ್ನುತ್ತೀರಿ? ತನ್ನ ಮಾತಿನ ಚತುರತೆಗೆ ತಾನೇ ಮೆಚ್ಚಿ ನಕ್ಕರು ರಾಮಣ್ಣ ಜೋಯಿಸರು. ಮಾಘ ಮಾಸ ಅಂದರೆ ರಾಗ ಬೆಳೆದರು ಗೋವಿಂದರಾಯರು. ಮಾಘ ಅಂದರೆ ಬಹಳ ದೂರ ಏನಿಲ್ಲ, ಕೇವಲ 4 ತಿಂಗಳು. ಕುಸಲಾವಣೆಯ ಸಮಾಧಾನ ಹೇಳಿದರು ರಾಮಣ್ಣ ಜೋಯಿಸರು. ಒಳಗಿನಿಂದ ಬಂದ ಲಕ್ಷ್ಮೀ ದೇವಮ್ಮನವರು ನಿಧಾನವಾಗಿ ರಾಗ ಬೆಳೆಯುತ್ತಾ ಹೇಳಿದರು. ಅದಲ್ಲ ಜೋಯಿಸರೆ ನಮ್ಮ ಚಿಂತೆ. ಅಂದರೆ ಒಂದು ಏನಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಈ ವಿಚಾರ ಇರಲಿ. ನಮ್ಮ ಉಪೇಂದ್ರನಿಗೆ ಅವರೇಕಾಯಿ ಕಾಲ ಬಂತು ಅಂದರೆ ಸ್ವಲ್ಪ ಕೈಕಾಲುಗಳು ಜಿನುಗುವುದಕ್ಕೆ ಆರಂಭಿಸುತ್ತದೆ. ಅದೇನು ದೊಡ್ಡ ಕಾಯಿಲೆ ಅಲ್ಲ, ಸೊನೆಗಾಲದ ಇಸುಬು ಅಂತ ಪಂಡಿತರು ಹೇಳಿದರು. ಜಲ್ದಿ ಪದಾರ್ಥ ತಿನ್ನದ ಹಾಗೆ ಪಥ್ಯ ಮಾಡಿದ ಅಂದರೆ ಎಂಥದ್ದು ಇರೋಲ್ಲ. ಅದಕ್ಕೆ ನಾ ಹೇಳೋದು ಇಲ್ಲವೇ? ಸೊನೆಕಾಲ ಮಾಗಿಕಾಲ ಮುಗಿಲಿ ಇಲ್ಲವೇ? ಅದಕ್ಕೆ ಮುಂಚೇನೂ ಇಲ್ಲ, ಆಮೇಲೋ ಮದುವೆ ಮಾಡಿಕೊಡಲಿ, ಏನಂತೀರಿ? ನಾನೇನು ಅನ್ನಲ್ಲಮ್ಮ, ಹಾಗೆ ಆಗಲೇಳಿ. ಗಂಟಲಿನಲ್ಲಿ ಮಾತು ಸಿಕ್ಕಿಕೊಂಡವರಂತೆ ಹೇಳಿದರು ರಾಮಣ್ಣ ಜೋಯಿಸರು. ಹೆಂಡತಿ ಸರಾಗವಾಗಿ ಹಾಗೆ ಮಾತನಾಡಿದುದನ್ನು ಕೇಳಿ ಕುಪಿತಗೊಂಡ ಗೋವಿಂದರಾಯರು ಹೆಂಡತಿಯ ಕಡೆಗೆ ತಮ್ಮ ಕೊರಂಬಿನಂತಹ ನೋಟವನ್ನು ಚೆಲ್ಲುತ್ತಾ ಹೇಳಿದರು. ಅಲ್ಲವೇ ಲಕ್ಷ್ಮೀದೇವಿ, ಬೀಗರೆದುರು ಹೀಗೆಲ್ಲ ಮಾತಾಡಿಬಿಟ್ಟಿಯ ಜೋಕೆ. ಏನೋ ರಾಮಣ್ಣ ಜೋಯಿಸರು ನಮ್ಮೋರು, ನಮ್ಮ ಹಿತಚಿಂತಕರು, ಪರವಾಗಿಲ್ಲ. ನಿನ್ನ ನಾಲಿಗೆಗೆ ಬ್ರೇಕೇ ಇಲ್ಲ ನೋಡಿ ಜೋಯಿಸರೆ. ಅವನಿಗೆಂಥದ್ದು ಇಲ್ಲ, ಸುಮ್ಮನೆ ಇವಳದೇ ವಿವರಣೆ ವ್ಯಾಖ್ಯಾನ ಎಲ್ಲ. ಅಯ್ಯೋ, ನಾನೇನು ಅಷ್ಟು ಬುದ್ಧಿ ಕೆಟ್ಟವಳು ಅಂದುಕೊಂಡಿರಾ? ನಾನಂತೂ ಒಬ್ಬರ ಮುಂದೆ ಬಾಯಿ ಬಿಡೋಳಲ್ಲ. ಅದೇನೋ ಜೋಯಿಸರು ನಮ್ಮೋರಲ್ಲ ಅಂದುಕೊಂಡು ಈ ಮಾತು ನನ್ನ ನಾಲಿಗೆಯಿಂದ ಸರನೆ ನುಗ್ಗಿ ಬಂತು. ಇನ್ನು ಬಾಯಿ ಅದುಮಿಕೊಂಡೇ ಬಿಡ್ತೀನಿ. ಇನ್ನೊಂದು ಸಲ ಈ ಮಾತನ್ನು ಯಾರ ಮುಂದಾದರೂ ಆಡಿದರೆ ಕೇಳ್ರಿ. ಗಂಡ ಹೆಂಡಿರ ಈ ಸಂವಾದಕ್ಕೆ ಬೆರಗಾಗಿ ಬಿಟ್ಟರು ರಾಮಣ್ಣ ಜೋಯಿಸರು. ಪಾಪ, ಎಂಥ ಒಳ್ಳೆಯ ಜನಕ್ಕೆ ಎಂಥ ವರನನ್ನು ಕುದುರಿಸಿದ ಹಾಗಾಯಿತು ಎಂದು ಮನದಾಳದಲ್ಲಿ ಪೇಚಾಟವಾಯಿತು ಅವರಿಗೆ. ಮಂಕು ಬಡಿದವರಂತೆ ತೆಪ್ಪಗೆ ಕುಳಿತರು. ರಾಮಣ್ಣ ಜೋಯಿಸರು ಮನೆಗೆ ಹೊರಡುವ ಮೊದಲು ಮತ್ತೊಮ್ಮೆ ಎಚ್ಚರಿಕೆ ಹೇಳಿ ಕಳುಹಿಸಿದರು ಗೋವಿಂದರಾಯರು. ನೋಡಿ ರಾಮಣ್ಣ ಜೋಯಿಸರೆ, ಕೊಡುವ ಬಿಡುವ ಸಾಮಾನುಗಳನ್ನು ಸಾಧ್ಯವಾದಷ್ಟು ಬೇಗ ಹೊಂದಿಸಿಕೊಂಡು ಆ ರುಕ್ಮಿಣಮ್ಮ ಮಗಳ ಮದುವೆ ಮಾಡಿಕೊಡಲಿ. ನಾವಂತೂ ಸೊಸೆಯ ನಿರೀಕ್ಷಣೆಯಲ್ಲಿಯೇ ಇದ್ದೇವೆ. ಈ ಮಾತನ್ನು ರುಕ್ಮಿಣಮ್ಮನಿಗೆ ಇಂದೇ ತಿಳಿಸಿಬಿಡಿ. ಇಲ್ಲವಾದರೆ ಆಕೆ ಹಾಯಾಗಿ ತೆಪ್ಪಗಾಗಿದ್ದು ಬಿಟ್ಟಾಳು. ನೀವು ಜೋಯಿಸರು ಸ್ವಲ್ಪ ಒದಗು ಮಾಡಿದರೆ ಈ ಹೆಣ್ಣಿನ ಕಡೆಯ ಜನ ಕೇಳುವುದು. ಇಲ್ಲವಾದರೆ ಉಂಡು ಮಲಗಿದವರ ಹಾಗೆ ಗಂಡು ಗೊತ್ತಾಯಿತಲ್ಲ ಎಂತ ತೆಪ್ಪಗೆ ಹಾಯಾಗಿ ನಿದ್ದೆ ಹೋದಾರು. ಹಿಹಿಹಿ, ತನ್ನ ಮಾತಿಗೆ ತಾನೇ ನಕ್ಕ ಗೋವಿಂದರಾಯ. ಕಲ್ಲು ಕಂಬಕ್ಕೆ ಬೆನ್ನು ಹಚ್ಚಿ ಕುಳಿತು ರಾಮಣ್ಣ ಜೋಯಿಸರು ಹೇಳಿದ ಸುದ್ದಿಯನ್ನೆಲ್ಲ ಕೇಳಿದ ರುಕ್ಮಿಣಿ ಹೌಹಾರಿದವಳಂತೆ ಹೇಳಿದಳು. ಅಂದರೆ ಅಷ್ಟು ಬೇಗ ಮದುವೆ ಮಾಡಿಕೊಡುವುದು ಹೇಗೆ ಜೋಯಿಸರೆ? ತತ್ರಾಪಿ ನನ್ನಂಥ ಹೆಣ್ಣು ಹೆಂಗಸು ಹೋಗಿ ಯಾರನ್ನು ಸಾಲ ಕೇಳುವುದು? ನಾನು ಯಾರನ್ನು ಕೇಳಿದರೂ 3 ಕಾಸು ಸಾಲ ಹುಟ್ಟುವುದಿಲ್ಲ. ದಯವಿಟ್ಟು ನನಗೆ 4-5 ತಿಂಗಳ ಕಾಲಾವಕಾಶ ಕೂಡಿಸಿಕೊಟ್ಟರೆ ಬೀಗರು ಕೇಳಿದ ಎಲ್ಲ ಸಾಮಾನುಗಳನ್ನು ಹೊಂದಿಸಿಕೊಂಡು ಅದ್ದೂರಿಯಾಗಿಯೇ ಮದುವೆ ಮಾಡಿಕೊಡುತ್ತೇನೆ. ಮದುವೆಯಾಗಿ ಅತ್ತೆಯ ಮನೆಯಲ್ಲಿ ಬಾಳ್ವೆ ಮಾಡುವಾಗ ಮಗಳು ಇಲ್ಲದ ತಲೆ ಕಕ್ಕುಲಿಗೆ ಬಲಿಯಾಗಬಾರದು ನೋಡಿ. ಅದು ಸರಿಯೇ ರುಕ್ಕಮ್ಮ. ಏನೋ ಬೀಗರು ಅವಸರ ಮಾಡಿ ಎಂದರು, ನಾನು ಹೇಳಿದೆ ಅಷ್ಟೇ. ಇದರಲ್ಲಿ ನನ್ನ ಪಾತ್ರ ಎಳ್ಳಷ್ಟು ಇಲ್ಲ. ಆಮೇಲೆ ನೀವು ನನ್ನ ಬೈದುಕೊಳ್ಳಬಾರದು. ರಾಮಣ್ಣ ಜೋಯಿಸರು ಉಪೇಂದ್ರನ ದೇಹ ಧರ್ಮದ ಬಗ್ಗೆ ಚಕಾರ ಶಬ್ದವನ್ನು ಎತ್ತದೆ ಬಿಗಿಯಾದರು. ರಾಮಣ್ಣ ಜೋಯಿಸರು ಮನೆಗೆ ಹೋದೊಡನೆಯೇ ರುಕ್ಮಿಣಿ ಚಿಂತೆಯ ಪೇಚಿನಲ್ಲಿ ಬಿದ್ದಳು. ಅಮ್ಮನ ವ್ಯತೆಯನ್ನು ಕಂಡ ಸುಶೀಲೆ ತಾಯಿಯ ಬಳಿ ಬಂದು ಮೆಲುದನಿಯಲ್ಲಿ ಕೇಳಿದಳು. ಅಮ್ಮ, ಏನಮ್ಮ ಅಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ರಾಮಣ್ಣ ಜೋಯಿಸರು ಮದುವೆ ಬಗ್ಗೆ ಅವಸರವಾಗಿ ಹೇಳಿದ ಮಾತುಗಳನ್ನು ಹೇಳಿದಳು. ಅಲ್ಲಮ್ಮ, ಈ ಜನ ಇಷ್ಟು ಅವಸರಪಡಿಸಿದರೆ ಇವರ ಸಂಬಂಧವೇ ನಮಗೆ ಬೇಡ ಎಂದು ಹೇಳಿಬಿಡು. ಏ ಸುಶಿ, ಹಾಗೆಲ್ಲ ಹೇಳಬೇಡಮ್ಮ. ಎಷ್ಟೋ ಕಷ್ಟಪಟ್ಟು ಈ ಸಂಬಂಧ ಕುದುರಿದೆ. ಇನ್ನು ಇದನ್ನು ಬಿಟ್ಟರೆ ನಮಗೆ ಖಂಡಿತ ಒಳ್ಳೆ ಜನ ಸಿಕ್ಕಲಾರರು. ನೀನು ಜೀವಮಾನವಿಡೀ ನನ್ನೊಂದಿಗೆ ಉಳಿದು ಕಣ್ಣೀರಿನಲ್ಲಿ ಕೈ ತೊಳೆಯುವುದನ್ನು ನಾನು ನೋಡಲಾರೆ. ಅಮ್ಮ, ರಘುಭಾವ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡರೆ? ಅಯ್ಯೋ ಹುಚ್ಚು ಹುಡುಗಿ, ಇನ್ನೂ ನಿನ್ನ ಹುಚ್ಚು ಆಸೆ ಬಿಟ್ಟಿಲ್ಲವಲ್ಲ. ಅಪ್ಪ ಅಮ್ಮ ಎಲ್ಲ ಅವತ್ತೇ ಹೇಳಿಬಿಟ್ಟರಲ್ಲ. ಅವನೀಗಾಗಲೇ ಲಾಯರ್ ವೆಂಕಟಸುಬ್ಬಯ್ಯನವರ ಮಗಳು ಲೀಲಾಳ ಸಂಬಂಧ ಕುದುರಿದೆಯಂತೆ. ನಿನ್ನ ಮದುವೆಯ ದಿನಗಳಲ್ಲೇ ಅವನ ಮದುವೆಯೂ ಬೀಳಬಹುದು. ಅಮ್ಮ, ರಘುಭಾವನಿಗೆ ಒಂದು ಕಾಗದ ಬರೆದು ಸುದ್ದಿ ಏನು ಅಂತ ತಿಳಿದುಕೊಳ್ಳೋಣಮ್ಮ, ಗೋಗರಿಯುತ್ತಾ ಕೇಳಿದಳು ಸುಶೀಲೆ. ಪುಣ್ಯ, ನನ್ನ ಮುಂದೆ ಈ ಮಾತು ಹೇಳಿದೆಯಲ್ಲ, ಸದ್ಯ ಬದುಕಿದೆ. ಹಾಗೇನಾದರೂ ನೀನು ಕಾಗದ ಬರೆದರೆ ನಿನ್ನ ಮದುವೆಯ ಗತಿ ಮುಗಿದೇ ಹೋಗುತ್ತಷ್ಟೆ. ಹುಚ್ಚು ಹೆಣ್ಣೆ,
ಇನ್ನು ಆ ಮಾತು ಅಲ್ಲಿಗೆ ಬಿಡು. ನಿನ್ನ ಮದುವೆಗೆ ಹಣ ಹೊಂದಿಸಲು ನನಗೆ ಒಳ್ಳೆಯ ಯೋಚನೆ ಬಂದಿದೆ. ಯಾವುದು ಆ ಯೋಚನೆ ಎಂದು ತಾಯಿಯನ್ನು ಕೇಳುವ ಆತುರ ಉತ್ಸಾಹಗಳಿರಲಿಲ್ಲ ಸುಶೀಲೆಗೆ. ಅವಳು ತನ್ನ ಕೃತ್ಯದ ಬಗ್ಗೆ ಏನನ್ನೂ ಚಿಂತಿಸುತ್ತಿರುವವಳಂತೆ ಕುಳಿತಿದ್ದಳು. ಉತ್ಸಾಹದ ಉಬ್ಬಿನಲ್ಲಿದ್ದ ರುಕ್ಮಿಣಿಯೇ ತನ್ನ ಮಾತನ್ನು ಮುಂದುವರೆಸಿದಳು. ನೋಡು ಸುಶಿ, ನಮ್ಮನ್ನು ಹೊರಗೆ ಅಂದು ಹಾಕಿದರಲ್ಲ ನಮ್ಮ ಅತ್ತೆಯ ಮನೆಯ ಜನ. ಈಗ ನಾನು ಮತ್ತೆ ಇಷ್ಟು ದಿನಗಳ ಮೇಲೆ ಅಲ್ಲಿಗೆ ಹೋಗುತ್ತೀನಿ. ಈ ಬಾರಿ ಹೋದರೆ ನಿನ್ನ ಅಪ್ಪನ ಆಸ್ತಿಯ ಭಾಗ ಮಾರಿಯಾದರೂ ಹಣ ತರುತ್ತೀನಿ. ಅವರ ಮಗಳ ಮದುವೆಗೆ ಆ ಹಣ ಬರಲೇಳು. ನಾನೇನು ಅಧರ್ಮದ ಹಣ ಕೇಳುತ್ತಿಲ್ಲವಲ್ಲ. ಧರ್ಮವಾಗಿ ನಮಗೆ ಏನು ಬರಬೇಕೋ ಅದನ್ನೇ ಕೊಡಲೇಳು. ಏನೆನ್ನುತ್ತಿ? ಸರಿಯೇ, ಖಂಡಿತ ಕೇಳಬಹುದು. ಸುಶೀಲೆ ಎತ್ತಲು ನೋಡುತ್ತಾ ತಾಯಿಯ ಮಾತಿಗೆ ಉತ್ತರವಿತ್ತಳು. ಮಗಳ ಅನ್ಯ ಮನಸ್ಕತೆಯನ್ನು ಗಮನಿಸುವ ಹಂತದಲ್ಲಿರಲಿಲ್ಲ ರುಕ್ಮಿಣಿಯ ಮನಸ್ಸು. ಗತಕಾಲದ ಯಾವುದೋ ನೆನಪುಗಳ ಬಗ್ಗೆ ವಿವೇಚನೆಯನ್ನು ಅರಸುತ್ತಾ ನ್ಯಾಯಾನ್ಯಾಯಗಳ ವಿಮರ್ಶೆಯಲ್ಲಿ ತೊಡಗಿತ್ತು. ರುಕ್ಮಿಣಿ ಒಂದು ನಿರ್ಧಾರಕ್ಕೆ ಬಂದವಳಂತೆ ನಿಶ್ಚಿಂತೆಯಾಗಿ ಮೇಲೆದ್ದಳು. ಸುಶೀಲೆ ತನ್ನ ಮನಸ್ಸಿನ ವಿಚಾರಗಳ ಚಿಂತನೆಯಲ್ಲಿ ಮುಳುಗಿದ್ದಳು. ಬಸವನಹಳ್ಳಿಗೆ ಹೊರಡುವ ನಿರ್ಧಾರ ಮಾಡಿಕೊಂಡ ರುಕ್ಮಿಣಿ ಮರುದಿನ ಹೊರಟೇ ಬಿಟ್ಟಳು. ಸುಶೀಲೆ ತನ್ನ ಅಭಿಮಾನವನ್ನು ಕಾಯ್ದುಕೊಂಡವಳಂತೆ ಮನೆಯಲ್ಲೇ ಉಳಿದಳು. ಹೊಲದ ಆಳು ಲಿಂಗಮ್ಮನನ್ನು ಕಾವಲಿಗಿರಿಸಿ ರುಕ್ಮಿಣಿ ನಿಶ್ಚಿಂತೆಯಿಂದ ಗಂಡನ ಊರಿಗೆ ಹೊರಟಿದ್ದಳು. 16 ವರ್ಷಗಳ ಬಳಿಕ ಮತ್ತೆ ಆ ಹಳ್ಳಿಯ ಹಾದಿ ತುಳಿದಿದ್ದಳು ರುಕ್ಮಿಣಿ. ಅವಳ ಮನಸ್ಸಿನಲ್ಲಿ ಅನೇಕ ನೆನಪಿನ ತೆರೆಗಳು ಮೇಲೆದ್ದು ಹೊಯ್ದಾಟವನ್ನು ನಡೆಸಿದ್ದವು. ರುಕ್ಮಿಣಿ ತಾನು ಈವರೆಗೂ ಪಟ್ಟ ಬಡತನದ ಬವಣೆಗಳಿಂದ ಸಾಕಷ್ಟು ಧೈರ್ಯವನ್ನು ಹೊಂದಿದಳು. ಅಧೈರ್ಯದ ಸೋಂಕು ತಗಲದಿರಲೆಂಬಂತೆ ಮೈ ಮುಚ್ಚುವಂತೆ ಸೆರಗು ಹೊದ್ದು ನಡೆದಿದ್ದಳು. ರಘು ತನ್ನ ಮನಸ್ಸಿನ ತುಯ್ದಾಟಕ್ಕೆ ಬದಲು ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನು ಗತ್ಯಂತರವಿಲ್ಲದೆ ಜೀವನ ಹಳ್ಳಿಗೆ ಹೊರಟು ಬಂದ. ಇದ್ದಕ್ಕಿದ್ದಂತೆ ಊರಿಗೆ ಬಂದ ಮಗನನ್ನು ಕಂಡು ರಾಜಮ್ಮ ಚಕಿತರಾದರು. ಆಕೆಗೆ ಆಶ್ಚರ್ಯ ಆನಂದಗಳು ಏಕಕಾಲದಲ್ಲಿ ಉಂಟಾದವು. ರಘು ಒಳಗೆ ಬಂದು ಕುಳಿತ ಒಡನೆಯೇ ಹಿಗ್ಗಿನಿಂದ ದೊಡ್ಡ ದನಿ ತೆಗೆದು ಕೇಳಿದರು. ಅಲ್ಲವೂ ರಘು, ಹೀಗೆ ಇದ್ದಕ್ಕಿದ್ದ ಹಾಗೆ ಬಂದು ಬಿಟ್ಟೆಯಲ್ಲ. ಊರಿಗೆ ಬರುತ್ತೇನೆಂದು ಒಂದು ಕಾಗದ ಕೂಡ ಗೀಚಿ ಹಾಕಲಿಲ್ಲವಲ್ಲ. ಯಾಕಮ್ಮ, ನಾನು ಹೀಗೆ ಬರಬಾರದಾಗಿತ್ತೆ? ರಘು ನಗುತ್ತಲೇ ಪ್ರತ್ಯುತ್ತರ ಕೊಟ್ಟಿದ್ದ ತಾಯಿಗೆ. ಹಾಗಲ್ಲಪ್ಪ, ನಿನ್ನ ಮನೆಗೆ ನೀನು ಧಾರಾಳವಾಗಿ ಬಂದು ಹೋಗು. ನೀನು ಬರುತ್ತಿ ಎಂದು ಮೊದಲೇ ಗೊತ್ತಿದ್ದರೆ ಬಸ್ಸಿನ ಹತ್ತಿರಕ್ಕೆ ಗಾಡಿಯನ್ನು ಕಳಿಸುತ್ತಿದ್ದರಲ್ಲ ನಿಮ್ಮ ಅಣ್ಣ. ಓ, ಅಷ್ಟೆಲ್ಲ ತೊಂದರೆ ಯಾಕೆ ಬಿಡಮ್ಮ, ಹೇಗೋ ಅಂತೂ ಬಂದು ಬಿಟ್ಟೆನಲ್ಲ, ರಘು ನಗುತ್ತಾ ಹೇಳಿದ. ಮಗನಿಗೆ ಆದರದಿಂದ ಊಟ ಬಡಿಸಿದರು ಆಕೆ. ಊಟ ಮಾಡುತ್ತಿರುವಂತೆಯೇ ರಘು ತಾಯಿಯನ್ನು ಪ್ರಶ್ನಿಸಿದ. ಅಮ್ಮ, ಇನ್ನೇನು ಸಮಾಚಾರ? ಏನು ಸಮಾಚಾರವಿದೆಯಪ್ಪ? ಎಲ್ಲ ಮಾಮೂಲಿನಂತೆಯೇ. ಅತ್ತೆಯ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆಯೇ? ಆಗ ಮಾತ್ರ ರಾಜಮ್ಮನ ದನಿ ಕೊಂಚ ಗಡುಸಾಯಿತು. ಅವಳಿಗೇನು ಕಡಿಮೆ ಹೇಳು, ಮಗಳ ಮದುವೆಯನ್ನು ಸಾಕಿಸಿದಳಪ್ಪ. ನಿನ್ನ ಅತ್ತೆ ಹೆಣ್ಣು ಹೆಂಗಸಾದರೇನಾಯಿತು? ಯಾವ ಗಂಡಸು ನಿಂತು ಅಷ್ಟರ ಮಟ್ಟಿಗೆ ಅದ್ದೂರಿಯ ಮದುವೆ ಮಾಡಲಾರ. ಹಾಗಿದೆ ನಿಮ್ಮ ಅತ್ತೆಯ ಏರ್ಪಾಟು. ವರ ಯಾರಂತೆ? ಗೆಜ್ಜೆಕುಂಟೆಯ ಗೋವಿಂದರಾಯರ ಮಗ ಉಪೇಂದ್ರನಂತೆ. ದಂಡಿಯಾಗಿ ಆಸ್ತಿ ಇರುವ ಜನ ಅವರು. ತಿಂದುಕೊಂಡು ಬಿದ್ದಿರುತ್ತಾಳೆ ಈ ಸುಶೀಲಿ. ಉಪೇಂದ್ರನನ್ನು ಸುಶಿ ಒಪ್ಪಿಕೊಂಡಳೇನಮ್ಮ? ತಟ್ಟನೆ ಪ್ರಶ್ನಿಸಿದ್ದ ರಘು. ಮಗನ ಬಾಯಿಂದ ಬಂದ ಪ್ರಶ್ನೆಯನ್ನು ಕೇಳಿ ರಾಜಮ್ಮನವರು ಚಕಿತರಾದರು. ಒಪ್ಪದೆ ಉಂಟೆ, ಒಪ್ಪದಿದ್ದರೆ ಅದೂ ಇಲ್ಲವಲ್ಲ. ಇಷ್ಟಕ್ಕೂ ಅವಳ ಒಪ್ಪಿಗೆ ಯಾರು ಕೇಳುತ್ತಾರೆ ಹೇಳು? ಗಂಡು ನೋಡಲು ನಮಗೂ ಹೇಳಿ ಕಳಿಸಿದಳು ನಿಮ್ಮ ಅತ್ತೆ. ನಾವೇಕೆ ಹೋಗಬೇಕು ಹೇಳು? ನಾವು ಹೋಗಲಿಲ್ಲ. ಅವರುಗಳೇ ಬಂದು ನೋಡಿಕೊಂಡು ಒಪ್ಪಿಕೊಂಡು ಹೋದರಂತೆ. ಅದು ರಾಮಣ್ಣ ಜೋಯಿಸರ ಹೆಂಡತಿ ಹೇಳಿದ ಸುದ್ದಿ. ರಘು ಮೌನವಾಗಿ ಊಟ ಮುಗಿಸಿ ಮೇಲೆದ್ದ. ರಾಜಮ್ಮ ಮಗನೆದುರು ಮತ್ತೆ ಸುದ್ದಿ ಎತ್ತಲಿಲ್ಲ. ಆಕೆ ಬೇರೆ ಬೇರೆ ಮಾತಾಡುತ್ತಲೇ ಹೊತ್ತು ಕಳೆದರು. ಸಂಜೆಗೆ ಮನೆಗೆ ಬಂದ ಶಿವರಾಮಯ್ಯ ಮಗನನ್ನು ಕಂಡು ಅಚ್ಚರಿಪಟ್ಟ. ಮಗನೊಂದಿಗೆ ಅದು ಇದು ಸುದ್ದಿಗಳನ್ನು ಮಾತಾಡುತ್ತಾ ವೆಂಕಟಸುಬ್ಬಯ್ಯನವರ ವಿಚಾರ ಹೇಳಿದ. ವೆಂಕಟಸುಬ್ಬಯ್ಯನವರ ಮನೆಗೆ ಹೋಗಿದ್ದೆಯ ರಘು? ಹ್ಞೂ ಎಂದು ನಕ್ಕ ರಘು. ನನಗೂ ಹೋದವರ ಕಾಗದ ಬರೆದಿದ್ದರು. ಅವರಿಗೆ ಈ ಬಾರಿ ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ಕೈ ತುಂಬ ಹಣ ಚೆಲ್ಲಿ ಗೊಬ್ಬರ ಗೋಡು ಹೊಡೆಸಿದರೆ ಯಾಕೆ ಬೆಳೆ ಬರದು ಹೇಳು? ನಮ್ಮ ಹಾಗೆ ಕೈ ಬಿಗಿ ಮಾಡಿಕೊಂಡು ಕಾಳಿಗಾಗಿ ಕಣ್ಣರಳಿಸಿಕೊಂಡು ಕೂತರೆ ಏನು ಬೆಳೆ ತಾನೇ ಬಂದಿತ್ತು? ಅದು ಇದು ಸುದ್ದಿ ಮಾತಾಡುತ್ತಲೇ ದಿನ ಕಳೆದಿತ್ತು. ರಘು ಮರುದಿನ ಮಧ್ಯಾಹ್ನ ಅನ್ಯ ಮನಸ್ಕನಾಗಿ ದಿನ ಕಳೆದ. ಊಟ ಮಾಡಿ ಸಣ್ಣದೊಂದು ನಿದ್ದೆ ತೆಗೆದ. ಅವನು ಎದ್ದಾಗ ರಾಜಮ್ಮನವರು ಮಗನೆದುರು ತಿಂಡಿ ಕಾಫಿಯನ್ನು ತಂದು ಮುಂದಿಟ್ಟರು. ತಿಂಡಿ ಕಾಫಿಯನ್ನು ಮುಗಿಸಿದ ರಘು ಬಟ್ಟೆ ಧರಿಸಿಕೊಂಡು ಹೊರಗೆ ಹೊರಡಲು ಅಣಿಯಾದ. ಹೊರಗೆ ಹೊರಟ ಮಗನನ್ನು ಎಲ್ಲಿಗೆ ಹೊರಟೆ ಎಂದು ಕೇಳುವ ಮನಸ್ಸು ರಾಜಮ್ಮನಿಗಾದರೂ ರಘುವಿನೊಂದಿಗೆ ಆ ಪ್ರಶ್ನೆ ಕೇಳಲು ಆಕೆಯ ನಾಲಿಗೆ ಏಕೋ ತಡೆಯಿತು. ರಘು ತನ್ನ ಚಪ್ಪಲಿಯನ್ನು ಮೆಟ್ಟಿಕೊಳ್ಳುತ್ತಾ ಹೇಳಿದ. ಅಮ್ಮ, ಹಾಗೆ ಹೊರಗೆ ಸುತ್ತಾಡಿ ಬರುತ್ತೇನೆ. ಕತ್ತಲಾಗುವುದರೊಳಗೆ ಬಂದು ಬಿಡಪ್ಪ, ಕಳಕಳಿಯಿಂದ ಹೇಳಿದರಾಕೆ. ರಘು ಮೌನವಾಗಿ ನಡೆದಿದ್ದ. ಅವನ ಚಪ್ಪಲಿಯ ಸದ್ದು ಅವನ ಮನಸ್ಸಿನ ತುಡಿತಕ್ಕೆ ತಾಳ ಹಾಕುತ್ತಿದ್ದಂತಿದ್ದವು. ಅವನ ಕಾಲುಗಳು ಅವನನ್ನು ನೇರವಾಗಿ ತೋಟದ ಮನೆಯತ್ತ ಕೊಂಡೊಯ್ದಿದ್ದವು. ರಘು ತೋಟದ ಬಾಗಿಲನ್ನು ದೂಡಿಕೊಂಡು ಒಳಗೆ ಹೆಜ್ಜೆ ಇಟ್ಟಾಗ ತೋಟದಲ್ಲಿ ಮೌನ ವ್ಯಾಪಿಸಿತ್ತು. ಅವನು ಇನ್ನೆರಡು ಹೆಜ್ಜೆಯನ್ನು ಮುಂದಿಟ್ಟು ಮುಂದೆ ನಡೆದ. ಸಂಜೆಯ ಅಡುಗೆಯ ಸಿದ್ಧತೆಯಲ್ಲಿದ್ದ ಸುಶೀಲೆ ಒಂದಿಷ್ಟು ಹುರುಳಿಯ ಕಾಯಿಗಳನ್ನು ಮುಂದೆ ಸುರುವಿಕೊಂಡು ಕಾಯಿಗಳ ನಾರುಗಳನ್ನು ಬೆಳೆಸುತ್ತಿದ್ದಳು. ರಘುವಿಗೆ ಸುತ್ತಲಿನ ಮೌನ ಉಸಿರು ಕಟ್ಟಿಸುವಂತಿತ್ತು. ಅತ್ತೆ, ಸುಶಿ ಗಂಟಲು ಸರಿಪಡಿಸಿಕೊಂಡು ಬಾಗಿಲ ಹತ್ತಿರ ನಿಂತು ಕೂಗಿದ. ಸುಶೀಲೆ ಒಮ್ಮೆಲೆ ಬೆಚ್ಚಿ ಬಿದ್ದವಳಂತೆ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣು ನಂಬದಾಗಿತ್ತು. ರಘುಭಾವ? ಅವಳ ಬಾಯಿಂದ ಉದ್ಗಾರ ಹೊರಟಿತ್ತು.
ಬಾ ರಘುಭಾವ, ಆತ್ಮೀಯ ದನಿಯಿಂದ ಅವನನ್ನು ಸ್ವಾಗತಿಸುತ್ತಾ ಮೆಲ್ಲಗೆ ಎದ್ದು ನಿಂತಳು. ಅತ್ತೆ ಇಲ್ಲವೇ ಸುಶಿ? ರಘು ಪ್ರಶ್ನೆ ಮಾಡುತ್ತಲೇ ಒಳಗೆ ಬಂದು ಕುಳಿತ. ಅತ್ತೆ ಇಲ್ಲ, ಬಸವನಹಳ್ಳಿಗೆ ಹೋಗಿದ್ದಾಳೆ. ನಿನ್ನೆ ತಾನೇ ಹೋದಳು. ಸುಶೀಲೆ ಕಾಫಿ ಮಾಡಲು ಅಡುಗೆಯ ಮನೆಗೆ ಹೊರಟಳು. ಸುಶಿ, ಕಾಫಿ ಮಾಡೋಕೆ ಹೋದೆಯಾ? ಈಗ ತಾನೇ ನಾನು ಕಾಫಿ ಕುಡಿದೇ ಬಂದೆ. ನೀನು ಕುಡಿಯದೇ ಬಂದಿರ್ತೀಯಾ? ಖಂಡಿತ ಕುಡಿದೇ ಬಂದಿರ್ತಿ. ಆದರೆ ನಾನು ಮಾಡಿಕೊಡಬೇಡವೇ? ಅವಸರವಾಗಿ ಒಲೆ ಹೊತ್ತಿಸಿ ನೀರಿಟ್ಟು ಕಾಫಿ ಮಾಡಿದಳು ಸುಶೀಲೆ. ಅವಳ ಕಾಫಿಯನ್ನು 2 ಬಟ್ಟಲುಗಳಲ್ಲಿ ತುಂಬಿ ತಂದಾಗ ರಘು ಕೈ ಒಡ್ಡಿ ಕಾಫಿ ಬಟ್ಟಲನ್ನು ತೆಗೆದುಕೊಂಡ. ರಘು 1 ನಿಮಿಷ ಅವಳನ್ನೇ ಎವೆ ಇಕ್ಕದೆ ನೋಡಿದಾಗ ಸುಶೀಲೆ ಅವನ ಕಣ್ಣಿಗೆ ಹೊಸ ಹೆಣ್ಣಾಗಿ ಕಂಡಳು. ಅವನ ನೋಟ ತನ್ನ ಮೇಲೆ ಹರಿದಾಗ ಅವಳ ಮನಸ್ಸು ತಲ್ಲಣಿಸಿತು. ರಘುಭಾವ, ನನ್ನ ಕಾಗದ ಬಂತೆ? ತಲೆ ತಗ್ಗಿಸಿದ್ದಂತೆಯೇ ಕೇಳಿದಳು ಸುಶೀಲೆ. ನಿನ್ನ ಕಾಗದ ನನಗೆ ಬಂತು ಅಂತ ಹೇಳಿ ಹೋಗುವುದಕ್ಕೆ ಬಂದಿದ್ದೀನಲ್ಲ, ರಘು ಗಟ್ಟಿಯಾಗಿ ನಗುತ್ತಾ ಹೇಳಿದ. ಕಾಫಿ ಕುಡಿ, ಆರಿ ಹೋಗುತ್ತೆ. ನಿನಗೂ ಅದೇ ಮಾತು. ನೀನು ಕಾಫಿ ಕುಡಿ, ಆರಿ ಹೋಗುತ್ತೆ. ನೀನು ಬೆಂಗಳೂರಿನಲ್ಲಿ ಸೇರಿ ಬಹಳ ಮಾತುಗಾರನಾಗಿ ಬಿಟ್ಟಿದೀಯಾ. ಸುಶೀಲೆ ನಗುತ್ತಲೇ ಕಾಫಿಯನ್ನು ಗುಟುಕರಿಸಿದಳು. ರಘು ಕಾಫಿಯ ಬಟ್ಟಲನ್ನು ಬರಿದಾಗಿಸಿ ಕೆಳಗಿಡುತ್ತಾ ಹೇಳಿದ. ಸುಶಿ, ನನಗೆ ಕಾಗದ ದೊಡ್ಡದಾಗಿ ಬರೆದಿದೆಯಲ್ಲ, ಏನದು ಸಮಾಚಾರ? ನಿನಗೆ ಹುಡುಗಾಟವಾಗಿ ಬಿಟ್ಟಿದೆ. ಇಲ್ಲಿ ನನ್ನ ಪ್ರಾಣವೇ ಹೋಗುತ್ತಿದೆ. ಆ ಕೋತಿಮೋತಿ ಉಪೇಂದ್ರನನ್ನು ನನಗೆ ಗಂಟು ಹಾಕುವ ಸಂಚು ಎಲ್ಲರದು. ಅದಕ್ಕೆ ಅಮ್ಮ ಈಗ ಬಸವನಹಳ್ಳಿಗೆ ಹೋಗಿರುವುದು. ಅಪ್ಪನ ಭಾಗದ ಅಲ್ಲಿರೋ ಆಸ್ತಿನ ಮಾರಿ ನನ್ನ ಮದುವೆಗೆ ಹಣ ಹೊಂದಿಸೋಕೆ ಹೋಗಿದ್ದಾಳೆ. ಅಂದರೆ ನಿನ್ನ ಮದುವೆ ನಿಶ್ಚಯವೇ ಆಗಿಬಿಟ್ಟಿದೆ ಅನ್ನು. ಎಂಥ ನಿಶ್ಚಯ ಹೇಳು? ನನ್ನ ಮದುವೆಯ ದಿನ ಹತ್ತಿರ ಬಂದಷ್ಟು ನನ್ನ ಸಾವಿನ ದಿನವೂ ಹತ್ತಿರ ಬರ್ತಾ ಇದೆ ಅನ್ನಿಸುತ್ತೆ ನನಗೆ. ಸುಶಿ, ರಘು ಒಮ್ಮೆಲೆ ಅವಳ ಬಾಯನ್ನು ಮುಚ್ಚಿದ. ರಘುವಿನ ಕೈ ತನ್ನ ಮೈಗೆ ಸೋಕುತ್ತಲೂ ಸುಶೀಲೆ ಮೈಯಲ್ಲಿ ವಿದ್ಯುತ್ತಿನ ಸಂಚಾರವಾದಂತಾಯಿತು. ರಘುಭಾವ ಅವನ ಕೈಗಳನ್ನು ಬಿಡದೆ ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದಳು ಸುಶೀಲೆ. ಸುಶಿ, ಕೆಟ್ಟ ಮಾತಾಡಬೇಡ. ನೀನು ಖಂಡಿತ ಸಾಯುವ ಮಾತಾಡಬಾರದು. ನಾನು ಬದುಕಿ ಯಾರಿಗಾಗಿ ಉಳಿದಿರಬೇಕಾಗಿದೆ? ಸುಶಿ, ನೀನು ನನಗಾಗಿ ಬದುಕಬೇಕು, ನನಗಾಗಿ ಉಳಿಯಬೇಕು. ನಿನ್ನ ಬಾಯಿಂದ ಈ ಮಾತು ಬಂತೆ ರಘುಭಾವ. ನನ್ನ ಕಿವಿಗಳೇ ನನಗೆ ನಂಬಿಕೆಯಾಗುತ್ತಿಲ್ಲ. ಆನಂದದ ಅತಿರೇಕದಲ್ಲಿ ತೊದಲುತ್ತಿರುವವಳಂತೆ ಹೇಳಿದಳು ಸುಶೀಲೆ. ಅವಳ ಕಣ್ಣುಗಳಿಂದ ಆನಂದ ಬಾಷ್ಪ ಉರುಳುತ್ತಿತ್ತು. ಸುಶಿ, ಅಳ್ತಾ ಇದ್ದೀಯಾ? ರಘು ಅವಳ ಕೆನ್ನೆಗೆ ಕೆನ್ನೆ ಇಟ್ಟು ಮೆಲು ದನಿಯಲ್ಲಿ ಕೇಳಿದ. ಇಲ್ಲ ರಘುಭಾವ, ನಾನು ಅಳ್ತಾ ಇಲ್ಲ. ಹಾಗಾದರೆ ಆನಂದ ಬಾಷ್ಪ ಅನ್ನು ಪಿಸುಗುಟ್ಟಿದ್ದ ರಘು. ತಲೆಯಾಡಿಸಿ ನಕ್ಕಳು ಸುಶೀಲೆ. ರಘು ಅವಳನ್ನು ತನ್ನ ತೋಳಪ್ಪುಗೆಯಲ್ಲಿ ಬಂಧಿಸಿದ್ದ. ಸುಶೀಲಿ ಎಚ್ಚೆತ್ತವಳಂತೆ ಅವನಿಂದ ಬಿಡಿಸಿಕೊಳ್ಳುತ್ತಾ ಹೇಳಿದಳು. ರಘುಭಾವ, ಬೇಗ ಅಡಿಗೆ ಮಾಡಿಬಿಡುತ್ತೇನೆ. ಖಂಡಿತ ಊಟ ಮಾಡಿಕೊಂಡೇ ಹೋಗಬೇಕು. ಸುಶಿ. ರಘು ಸುಶೀಲೆಯನ್ನು ಕೂಗಿದ. ಸುಶೀಲೆ ಹಿಗ್ಗಿನಿಂದ ಆತುರವಾಗಿ ಒಳಗೆ ಓಡಿದಳು. ಅವಸರವಾಗಿ ಅಡುಗೆಯನ್ನು ಮಾಡಿ ಮುಗಿಸಿದಳು. ಎಲೆಯ ಪೆಂಡಿಯಿಂದ ಮುತ್ತುಗದ ಎಲೆಯೊಂದನ್ನು ಹರವಿ ಮಣೆ ಹಾಕಿ ನೀರನ್ನಿಟ್ಟಳು. ಅಡಿಗೆಯಿಂದ ಬಿಸಿಯ ಹೊಗೆ ಏಳುತ್ತಿತ್ತು. ಎಲೆಗೆ ಅನ್ನವನ್ನು ಬಡಿಸಿ ಹುಳಿಯನ್ನು ಮುಂದಿಟ್ಟುಕೊಂಡು ರಘುವನ್ನು ಕರೆದಳು. ರಘುಭಾವ, ಊಟಕ್ಕೆ ಬಡಿಸಿದ್ದೀನಿ, ಊಟಕ್ಕೆ ಬಾ. ನಿನ್ನ ಉಪಚಾರ ತುಂಬ ಆಯಿತು. ರಘು ನಗುತ್ತಾ ಊಟಕ್ಕೆ ಕುಳಿತ. ಅಡಿಗೆ ಹೇಗಿದೆಯೋ ಏನೋ, ಅವಸರದ ಅಡುಗೆ, ನಿಧಾನವಾಗಿ ತಿನ್ನು. ದೊಡ್ಡ ಮಿಳ್ಳೆಯ ತುಂಬ ತುಪ್ಪವನ್ನು ತಂದು ಸುರಿಯುತ್ತಾ ಹೇಳಿದಳು ಸುಶೀಲೆ. ಸುಶಿ, ನಿನ್ನ ಊಟ? ಮೊದಲು ನಿನ್ನ ಊಟ, ಆಮೇಲೆ ನನ್ನ ಊಟ. ಎಷ್ಟೊಂದು ಬುದ್ಧಿವಂತೆಯಾಗಿ ಬಿಟ್ಟಿದೆಯಲ್ಲ. ಯಾವಾಗಿನಿಂದ ಕಲಿತೆ ಈ ಬುದ್ಧಿ? ಗಂಡನ ಊಟವಾಗದ ಹೊರತು ಹೆಂಡತಿ ಊಟ ಮಾಡಬಾರದು ಅಂತ ಅವತ್ತು ಗೌರಿಪುರದ ಜೋಯಿಸರು ಹೆಣ್ಣುಗಳಿಗೆಲ್ಲ ಹೇಳುತ್ತಿದ್ದರಪ್ಪ. ಎಲ್ಲಿ ಹೇಳಿದರು ಅಂತ. ವತ್ಸಲೆಯ ಮದುವೆಗೆ ನಾವು ಹೋಗಿದ್ದಾಗ ಆತ ಹೇಳುತ್ತಿದ್ದರು. ನನ್ನ ಮನಸ್ಸಿಗಂತೂ ನನ್ನ ಮದುವೆಯಾಗಿ ಬಿಟ್ಟಿದೆ, ನೀನೇ ನನ್ನ ಗಂಡ ಅನ್ನಿಸಿಬಿಟ್ಟಿತ್ತು. ಅಮ್ಮನಿಗೆ ಹೇಳಿದೆ. ಈ ಮಾತು ಅತ್ತೆ ಮಾವ ಯಾರೂ ಒಪ್ಪಲೇ ಇಲ್ಲ. ನೋಡು, ಈಗಲಾದರೂ ನಿಜವಾಯಿತಲ್ಲ. ಹಾಗಿದ್ದರೆ ನಿನಗೆ ನನ್ನಲ್ಲಿ ತುಂಬ ನಂಬಿಕೆ ಇದೆ ಅನ್ನು. ನಿಸ್ಸಂದೇಹವಾಗಿ ನೀನು ನನ್ನ ಗಂಡ, ನಾನು ನಿನ್ನ ಹೆಂಡತಿ. ಎಲ್ಲಿ ಕಾದಿತ್ತೋ ಈ ಪ್ರಾರಬ್ಧ ಉಪೇಂದ್ರ. 2 ದಿನ ನಮ್ಮ ಮನೆಯಲ್ಲಿ ಓಡಾಡಿ ಉಪಚಾರ ಮಾಡಿಸಿಕೊಂಡು ಹೋಯಿತು. ರಘು ಊಟ ಮುಗಿಸಿ ಎದ್ದಾಗ ಸುಶೀಲೆ ಅವನ ಎಲೆಗೆ ತಾನೂ ಕೂಡ ಊಟ ಬಡಿಸಿಕೊಂಡು ತಿಂದಳು. ಸುಶಿ, ಏನು ರಘುಭಾವ, ಎಂಥ ವಿಚಿತ್ರ ಹುಡುಗಿಯೇ ನೀನು. ಏನು ವಿಚಿತ್ರವೂ ಇಲ್ಲ. ನಾನು ನನ್ನ ಮನಸ್ಸನ್ನು ಪೂರ ಬದಲಿಸಿಕೊಂಡಿದ್ದೇನೆ. ಇನ್ನು ಮುಂದೆ ನಿನ್ನನ್ನು ಹೊರಗಿನವನೆಂದು ಭಾವಿಸುವುದಿಲ್ಲ. ರಘುವಿಗೆ ಅವಳ ವರ್ತನೆಯಿಂದ ಮಾತು ಹೊರಡದಾಗಿತ್ತು. ಊಟ ಮುಗಿಸಿಕೊಂಡು ಬಂದ ಸುಶೀಲೆ ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ, ಅಡಿಕೆಯ ಪುಡಿ, ಸುಣ್ಣ ಎಲ್ಲವನ್ನೂ ಜೋಡಿಸಿಕೊಂಡು ತಂದಳು. ಹೊರಗಿನ ತಂಗಾಳಿ ಬೀಸಿ ಬಡಿದಾಗ ಚಳಿಯ ಅನುಭವವಾದಂತಾಗಿ ಹೊರ ಬಾಗಿಲನ್ನು ರಪ್ಪೆಂದು ಮುಚ್ಚಿ ಅಗುಳಿ ಸೇರಿಸಿ ಬಂದಳು. ಸುಶಿ, ಏನು ರಘುಭಾವ? ವೀಳ್ಯದ ಎಲೆಗಳ ನಾರನ್ನು ಮೆಲುವಾಗಿ ಬಿಡಿಸಿ ತೆಳುವಾಗಿ ಸುಣ್ಣವನ್ನು ಲೇಪಿಸುತ್ತಾ ಅವನ ಬಳಿಯೇ ಕುಳಿತಳು ಸುಶೀಲೆ. ನಿನಗೆ ನನ್ನಲ್ಲಿ ಎಷ್ಟೊಂದು ನಂಬಿಕೆ ಇದೆಯೇ? ಗಂಡನನ್ನು ನಂಬದೆ ಹೆಣ್ಣು ಬೇರೆ ಯಾರನ್ನು ನಂಬಬೇಕು ರಘುಭಾವ? ನನ್ನ ಮುಖವನ್ನೊಮ್ಮೆ ಸರಿಯಾಗಿ ನೋಡಿ ಹೇಳು. ನಿನಗೆ ಖಂಡಿತ ನನ್ನಲ್ಲಿ ನಂಬಿಕೆ ಇದೆಯೇ? ಸುಶೀಲೆ ವಿಧಿ ಇಲ್ಲದವಳಂತೆ ತಲೆ ಎತ್ತಿ ರಘುವಿನೆಡೆಗೆ ತನ್ನ ನೋಟ ಹರಿಸಿದಳು. ಮಂದವಾದ ದೀಪದ ಬೆಳಕಿನಲ್ಲಿ ಅವನ ಮುದ್ದಾದ ಮುಖವನ್ನು ಕಂಡು ಅವಳಿಗೆ ಧೈರ್ಯ ನುಗ್ಗಿ ಬಂದಂತಾಯಿತು. ನಿನ್ನನ್ನು, ನಿನ್ನ ಚಿಗುರು ಮೀಸೆಯನ್ನು ಕಂಡು ನನಗೆ ತುಂಬ ಧೈರ್ಯವಿದೆ ರಘುಭಾವ. ಮೆಲ್ಲನೆ ಪಿಸುಗುಟ್ಟಿ ಅವನ ಕೊರಳನ್ನು ತಬ್ಬಿಕೊಂಡಳು ಸುಶೀಲೆ. ಸುಶಿ, ರಘು ಮೈ ಮರೆತವನಂತೆ ಅವಳನ್ನು ತಬ್ಬಿಕೊಂಡಿದ್ದ.
ರಘುಭಾವ, ನಾನು ನಿನ್ನವಳು, ನನ್ನ ಸರ್ವಸ್ವವು ನಿನ್ನದೇ. ನಾನು ದಿನವೂ ಕಾಣುತ್ತಿರುವ ಪ್ರಕೃತಿಯೇ ನನಗೆ ಈ ಪಾಠ ಕಲಿಸಿದೆ. ಹಕ್ಕಿ ಪಕ್ಷಿ ಕೂಡ ನನ್ನ ಇನಿಯನನ್ನು ಬೇರೆ ಎಂದು ಭಾವಿಸುವುದಿಲ್ಲ. ಹೆಣ್ಣು ಹಕ್ಕಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಂಡು ಗಂಡನನ್ನು ತನ್ನದಾಗಿಸಿಕೊಳ್ಳುತ್ತದೆ. ಅಂಥ ವಿವೇಕವು ನನಗಿಲ್ಲದೆ ಹೋಗಬೇಕೆ? ಆವೇಶದಿಂದ ತುಟಿ ನಡುಗುತ್ತಿರುವಂತೆ ಹೇಳಿದಳು ಸುಶೀಲೆ. ರಘುವಿನ ತೋಳಿನ ತುಂಬ ಸುಶೀಲೆ ತುಂಬಿದ್ದಳು. ಅವಳ ದಷ್ಟಪುಷ್ಟವಾದ ಅಂಗಾಂಗಗಳು, ಅವಳ ನಿಷ್ಕಲ್ಮಶವಾದ ಮನೋಭಾವ ತನ್ನನ್ನು ಅರ್ಪಿಸಿಕೊಳ್ಳುವಂತಿತ್ತು. ಅವಳ ಮನೋನಿರ್ಧಾರದ ಆತ್ಮಾರ್ಪಣಾ ಭಾವದೆದುರು ರಘು ಸೋತಿದ್ದ. ಮೈಗಳು ಒಂದಾಗಿ ಬೆರೆತಿದ್ದವು. ಮನಸ್ಸುಗಳು ಸಾಮೀಪ್ಯವಾಗಿ ಒಂದನ್ನೊಂದು ಅರಿತಂತೆ ಮಿಡಿಯುತ್ತಿದ್ದವು. ಮೈಯ ಬೆಸಗೆಯ ಮುಂದೆ ಯಾವ ಭಿನ್ನತೆಯೂ ಉಳಿದಿರಲಿಲ್ಲ. ರಘು ಕ್ಷಣ ಹೊತ್ತು ತನ್ನ ತನವನ್ನೇ ಮರೆತಿದ್ದ. ಭಾವಾವೇಶಪೂರಿತಳಾದ ಸುಶೀಲೆ ಕಣ್ಮುಚ್ಚಿ ಮಲಗಿಯೇ ಇದ್ದಳು. ರಘುವಿನ ಮೈಯಲ್ಲಿ ಪ್ರವಹಿಸುತ್ತಿದ್ದ ಸುಪ್ತ ಬಯಕೆಯೊಂದು ತೃಪ್ತಿ ಹೊಂದಿತ್ತು. ಅದು ಸುಶೀಲಳಿಂದ. ಸುಶಿ, ಎಂಥ ಅಚಾತುರ್ಯ ನಡೆದು ಹೋಯಿತೆ? ರಘು ಮೆಲ್ಲನೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ಸುಶಿ ಮೆಲ್ಲನೆ ಸಾವರಿಸಿಕೊಂಡು ಎದ್ದು ಕುಳಿತುಕೊಳ್ಳುತ್ತಾ ಹೇಳಿದಳು, ನನಗಂತೂ ತುಂಬ ಹಿಗ್ಗಾಗಿದೆ ರಘುಭಾವ. ನನ್ನ ರಘುಭಾವನನ್ನೇ ಹೊಂದಿಬಿಟ್ಟೆ. ರಘುವಿಗೆ ಅವಳ ಮುಗ್ಧ ಭಾವವನ್ನು ಕಂಡು ಏನು ಹೇಳಬೇಕೆನ್ನುವುದೇ ತೋಚದಾಗಿತ್ತು. ಅವನು ಮೇಲೆದ್ದು ನಿಂತಾಗ ಸುಶೀಲೆ ಅವನ ಮುಂದೆ ಬಂದು ಲಜ್ಜೆಯಿಂದ ಹೇಳಿದಳು, ನನ್ನ ಮಾತಿನಂತೆ ನಾನು ನಡೆದುಕೊಂಡೆ. ಇನ್ನು ನಾನು ಬದುಕಿದರೂ ಸರಿ, ಸತ್ತರೂ ಸರಿ. ಸುಶಿ, ಸಾಯುವ ಮಾತಾಡಬೇಡ. ನೀನು ಹಾಗೆ ಪದೇ ಪದೇ ಹೇಳಿದರೆ ನನಗೆ ವ್ಯಥೆಯಾಗುತ್ತದೆ. ನಾವು ಬದುಕಲು ಹೊರಟವರು, ಸಾಯಲು ಹೊರಟ ಹೇಡಿಗಳಲ್ಲ. ಸುಶೀಲೆ ರಘುವಿನ ಮುಖವನ್ನೊಮ್ಮೆ ನೋಡಿದಳು. ಅವಳಿಗೆ ತುಂಬ ಧೈರ್ಯ ಬಂದಂತಾಯಿತು. ಹೊರ ಬಾಗಿಲನ್ನು ಯಾರೋ ಬಡಿದ ಸದ್ದಾಗುತ್ತಲೂ ಸುಶೀಲೆ ಯಾರೋ ಬಂದಿರುವಂತಿದೆ ಎನ್ನುತ್ತಾ ಬಾಗಿಲನ್ನು ತೆರೆದಳು. ಒಳಗೆ ಬಂದವಳು ಲಿಂಗಮ್ಮ. ಕೈ ತುಂಬ ಮಲ್ಲಿಗೆಯ ಹೂವಿನ ದಂಡೆಯನ್ನು ಹಿಡಿದು 2 ಕಿತ್ತಳೆ ಹಣ್ಣಿನೊಂದಿಗೆ ಅವುಗಳನ್ನು ಸುಶೀಲೆಯ ಕೈಲಿಡುತ್ತಾ ಹೇಳಿದಳು, ಸಂತೆ ಮಾಡಿಕೊಂಡು ಬರೋದು ಇಷ್ಟೊತ್ತಾಯ್ತು ಕಣವ. ದಾರಿಲಿ ಆ ಕೇದಗುಂಟೆ ಓಬಕ್ಕ ಸಿಕ್ಕಿಬಿಟ್ಟಿದ್ಲು. ಸರಿ, ಆಕೆ ಮಾತೇ ಮಾತು. ಆ ಮಾತು ಮುಗಿಸ್ಕೊಂಡು ಬರೋ ಹೊತ್ತಿಗೆ ಇಷ್ಟೊತ್ತಾಯಿತು. ಓ, ರಗಪ್ಪನವರು ಬಂದವರೇ. ಸುಶೀಲಮ್ಮನ ಮದುವೆ ಹೆಂಗಾದೀತು ಅಂತ ನೋಡ್ಕೊಂಡು ಹೋಗೋಕ್ಕೆ ಬಂದರ? ಹೇಳಪ್ಪ ಸಾಕು. ಚಿನ್ನದಂಥ ಹೆಣ್ಣು ನಮ್ಮ ಸುಶೀಲಮ್ಮ. ಮನೆ ಮಂದಿ ಎಲ್ಲ ಸೇರಿಕೊಂಡು ಒಲ್ಲೆ ಅಂದು ಬಿಡದ. ಹೆಣ್ಣು ಹೆಂಗಸು ರುಕ್ಮಿಣಮ್ಮ ಹಣ ಹೊಂದಿಸೋಕೆ ಗಂಡನ ಹಳ್ಳಿಗೆ ಹೋಗವ್ರೆ. ವಾವೆ ವರಸೆ ಅಂತ ಇಟ್ಕೊಂಡು ಈ ಸಂಬಂಧ ಒಪ್ಪಿಕೊಂಡಿದ್ರೆ ಎಂಥ ಚೆನ್ನಾಗಿರೋದು ಈ ಜೋಡಿ. ರಘು ಲಿಂಗಮ್ಮನ ಯಾವ ಮಾತಿಗೂ ಉತ್ತರವನ್ನೇ ಕೊಡದೆ ಸರಸರನೆ ಮನೆಗೆ ನಡೆದ. ಲಿಂಗಮ್ಮ ಅವರು ತುಂಬ ಒಳ್ಳೆಯವರು. ಅವರೇನು ನನ್ನ ಮದುವೆಯಾಗಲ್ಲ ಅಂತ ಹೇಳಿಲ್ಲ. ಸುಶೀಲೆ ಒಂದೇ ಸಮನೆ ರಘುವಿನ ಗುಣಗಳ ವ್ಯಾಖ್ಯಾನ ಮಾಡುತ್ತಿದ್ದಳು. ಹಿಂದೆಯೇ 2 ಹೆಜ್ಜೆ ಓಡಿ ಬಂದು ಹೇಳಿದಳು, ರಘುಭಾವ, ಮತ್ತೆ ಎಂದು ಬರ್ತಿ? ಬೇಗ ಬರ್ತೀನಿ. ರಘು ಹಾಗೆ ಹೇಳುತ್ತಲೇ ಹೊರಗೆ ಹೊರಟಿದ್ದ. ಸುಶೀಲೆಯ ಕೆದರಿದ ತಲೆಯನ್ನು ಕಂಡು ಲಿಂಗಮ್ಮ ಹೇಳಿದಳು, ಜಡೆ ಹಾಕೊಳ್ಳೋ ಅಷ್ಟು ಕೂಡ ಪುರುಸೊತ್ತು ಇಲ್ಲ ನವ್ವ ನಿನಗೆ. ಅವರಿಗೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸಿದೆ, ಸರಿಯೇ. ಇನ್ನೂ ಆ ಒಪ್ಪಂಗೆ ಉಪಚಾರ ಮಾಡ್ತಾನೆ ಇರು. ನಿನ್ನ ಬೇಡ ಅಂತ ಜರಿದೋನು ಮತ್ತೆ ಇಲ್ಲಿಗಂಟ ಯಾಕೆ ಬಂದ ಅಂತ. ಥೂ, ಎಂಥ ಜನಗಳಪ್ಪ. ಮತ್ತೆ ಇಲ್ಲಿಗಂಟ ಬರೋಕ್ಕೆ ಮನಸ್ಸಾದರೂ ಹೇಗೆ ಬಂತು? ಲಿಂಗಮ್ಮ ಅವರು ತುಂಬ ಒಳ್ಳೆಯವರು. ರಘುವಿನ ನಿಂದನೆಯನ್ನು ಕೇಳಲಾರದವಳಂತೆ ಹೇಳಿದಳು ಸುಶೀಲೆ. ಒಳ್ಳೆಯವರು. ಅವರ ಒಳ್ಳೆತನ ಹಳ್ಳಿಲೆಲ್ಲ ತಿಳಿದೇ ಆಯ್ತಲ್ಲವ. ಲಿಂಗಮ್ಮನ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲವೆಂದು ತಿಳಿದ ಸುಶೀಲೆ ಬೇರೆ ಮಾತು ತೆಗೆದಳು. ಅಡಿಗೆ ಬಿಸಿಯಾಗಿದೆ, ಊಟಕ್ಕೆ ಏಳು. ಚಳಿಲಿ ಬಂದಿದ್ದೀಯಲ್ಲ. ಇಂಥ ನೋಟ ನೋಡ್ತಾ ಇದ್ರೆ ಊಟ ಉಂಡ ಹಂಗೆ ಆಗ್ತೈತೆ ಕಣವ. ಒಣಗಿಕೊಳ್ಳುತ್ತಲೇ ಕೈಕಾಲು ತೊಳೆಯಲು ಹೊರಟಳು ಲಿಂಗಮ್ಮ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.